ಬಾಗಲಕೋಟೆ ಜಿಲ್ಲೆಯ ಮುಧೋಳ ಲೋಕೋಪಯೋಗಿ ಇಲಾಖೆಯಲ್ಲಿ ಹಣ ಹಂಚಿಕೆ, ಭ್ರಷ್ಟ ಅಧಿಕಾರಿಗಳಿಂದ ಹಣ ಹಂಚಿಕೆ. ಈ ಸಾರ್ವಜನಿಕರ ಕಾಮಗಾರಿಗಳ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರಿ ಹಣ ಲೂಟಿ ಮಾಡಿದ ಹಣ ಇದು. ಸರ್ಕಾರವು ಸಾಕಷ್ಟು ನಿಧಿಯನ್ನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವನ್ನು ಮಂಜೂರು ಮಾಡಿರ್ತಾರೆ. ಆದರೆ ಈ ಭ್ರಷ್ಟ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ, ಗುತ್ತಿಗೆದಾರರೊಂದಿಗೆ ಕೂಡಿ ಕಳಪೆ ಕಾಮಗಾರಿಯನ್ನು ಮಾಡಿ ಆ ಕೆಲಸಗಳ ಬಗ್ಗೆ ಜನ ಕೇಳಬಾರ್ದು, ನೋಡಬಾರ್ದು ಎಂದು ಈ ಕಾರಣಕ್ಕಾಗಿ ಹಣವನ್ನು ನೀಡ್ತಿದ್ದಾರೆ. ಈ ಹಣವನ್ನು ಏಕೆ ನೀಡ್ತಿದ್ದಾರೆ, ಅದು ಎಲ್ಲಿ ಅಂತೀರಾ? ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಕಾರಿ ಅಭಿಯಂತರರು ಮಾಚಕನೂರ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಹಾಗೂ ಈತನ ಸಹಾಯಕ ಸಿಬ್ಬಂದಿಗಳಾದ ಅಕ್ಬರ್ ಪಾಪನ್ನವರ ಮತ್ತು ಇನ್ನಿತರ ಸಿಬ್ಬಂದಿ ಜನರಿಂದ ಹಣ ಹಂಚಿಕೆ. ಈ ಕಚೇರಿ ಸಿಬ್ಬಂದಿಗಳು ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಲಂಚ ಕೊಡಬೇಕು. ಸಾರ್ವಜನಿಕರಿಂದ, ಬಡ ಕುಟುಂಬದ ಗುತ್ತಿಗೆದಾರರಿಂದ ಹಣ ವಸೂಲಿ ದಂಧೆ ನಡೆಯುತ್ತಿದೆ. ಆ ಹಣ ಲೂಟಿ ಮಾಡುವ ದಂಧೆ ಮುಚ್ಚಿ ಹಾಕಲು ಕೆಲ ಪತ್ರಕರ್ತರಿಗೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರಿಗೆ ಸೇರಿದಂತೆ ಇವರಿಗೆಲ್ಲ ಸಾವಿರಾರು ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ. ಏಕೆಂದರೆ ಇಲಾಖೆ ಅಧಿಕಾರಿಗಳು ಮಾಡಿದ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಲೂಟಿ ಮಾಡಿದ ಹಣವನ್ನು ಹಂಚಿಕೆ ಮಾಡ್ತಿದ್ದಾರೆ. ಅಲ್ಲದೆ ಈಗಾಗಲೇ ಸರ್ಕಾರಗಳು ಸಾಕಷ್ಟು ಅನುದಾನ ನೀಡ್ತಿದ್ರು. ಇಂಥ ಅಧಿಕಾರಿಗಳು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಗಳು ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆ ವಿಡಿಯೋ ತುಣುಕುಗಳನ್ನು ನೋಡಿ ಲಕ್ಷ ಹಣ ಲೂಟಿ ಮಾಡ್ತಿದ್ದಾರೆ. ಇದಕ್ಕೆ ಯಾವಾಗ ಕ್ರಮ ಕೈಗೊಳ್ತೀರಿ? ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಿಮ್ಮ ಪಾಲು ಎಷ್ಟಿದೆ? ಯಾಕೆ ಈ ಭ್ರಷ್ಟ ಅಧಿಕಾರಿಯ ಲಂಚಾವತಾರವನ್ನು ಕೇಳುವ ಧೈರ್ಯ ಇಲ್ಲ ಅನಿಸುತ್ತೆ.